ಮದ್ದೂರಿನಲ್ಲಿ ಅದ್ದೂರಿಯ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇದೆ. ನಿನ್ನೆ ಲಾಠಿ ಚಾರ್ಜ್ ನಡೆದಂತಹ ಸ್ಥಳ ಮಸೀದಿ, ಸಿದ್ಧಾರ್ಥ ನಗರದ ಮಸೀದಿಯ ಮುಂದೆ ಲಾಠಿ ಚಾರ್ಜ್ ಆಯಿತು. ಅಲ್ಲಿ ಈಗ ಗಣೇಶ ಮೂರ್ತಿಗಳ ಮೆರವಣಿಗೆ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿದ್ಧಾರ್ಥ ನಗರದ ಮಸೀದಿಯ ಮುಂದೆ ಮೆರವಣಿಗೆ ಬರುತ್ತೆ. ಹಿಂದೂ ಸಂಘಟನೆಗಳಿಂದ 28 ಗಣೇಶ ಮೂರ್ತಿಗಳ ಮೆರವಣಿಗೆ ನಡೀತಾ ಇದೆ. ಲಾಠಿ ಚಾರ್ಜ್ ಮಾಡಿದ್ದಂತಹ ಸ್ಥಳದಲ್ಲೇ ಹಿಂದೂ ಸಂಘಟನೆಗಳ ಶಕ್ತಿ ಪ್ರದರ್ಶನ. ಮದ್ದೂರಿನಿಂದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಸಿದ್ಧಾರ್ಥ ನಗರದ ಮಸೀದಿಯ ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅಂತ ಪೊಲೀಸ್ ಭದ್ರತೆ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮಸೀದಿಯ ಸ್ವಲ್ಪ ಹಿಂದೆ ಮೆರವಣಿಗೆ ಇದೆ. ಬಿಗಿ ಭದ್ರತೆಯಲ್ಲೇ ಸಾಗಿ ಬರ್ತಾ ಇರುವ ಮೆರವಣಿಗೆ ಇದು. ಕೆಲವೇ ಕ್ಷಣಗಳಲ್ಲಿ ಮಸೀದಿಯ ಮುಂದೆ ಮೆರವಣಿಗೆ ಬರುತ್ತೆ. ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಬಂದಂತಹ ಶಕ್ತಿ ದೇವತೆಗಳು ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದ್ದೂರಿ ಮೆರವಣಿಗೆ ನಡೀತಾ ಇದೆ. ಲಾಠಿ ಚಾರ್ಜ್ ನಡೆದಂತಹ ಸ್ಥಳ ಜೊತೆಗೆ ಮಸೀದಿಯ ಮುಂಭಾಗ ಕೆಲವೇ ಕ್ಷಣಗಳಲ್ಲಿ ತಲುಪುತ್ತೆ ಈ ಮೆರವಣಿಗೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಸರ್ಪಗಾವಲಿದೆ, ಪೊಲೀಸರ ಸರ್ಪಗಾವಲು ಸಿದ್ಧಾರ್ಥ ನಗರದ ಮಸೀದಿಯ ಮುಂದೆ. ಸಾಮೂಹಿಕ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ಮಸೀದಿಯ ಬಳಿ ಆಗಮಿಸಿದೆ. ಮೆರವಣಿಗೆ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕಾಣ ಸಿಗ್ತಾರೆ. ಕ್ಷಿಪ್ರ ಕಾರ್ಯಪಡೆಯೂ ಕೂಡ ಇದೆ. ಮಸೀದಿಯ ಮುಂಭಾಗದ ದೃಶ್ಯ ಈಗ ನೀವು ನೋಡ್ತಾ ಇರುವಂತದ್ದು. ಭಾನುವಾರ ರಾತ್ರಿ ಆದಂತಹ ಘಟನೆ ಮರುಕಳಿಸಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಪಟಾಕಿಗಳನ್ನ ಸಿಡಿಸಲಾಗ್ತಾ ಇದೆ. ಮಾರ್ಗ ಮಧ್ಯೆ ಬೆಂಕಿ ಹಚ್ಚಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇಪ್ಪತ್ತು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ. ಮಸೀದಿಯ ಬಳಿ ಗಣೇಶ ವಿಸರ್ಜನಾ ಮೆರವಣಿಗೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.